Hello everyone, welcome to Sanmargaha classes. Let us see question number 10 of chapter Reaching the Age of Adolescence. One habit to which teenagers can say no among the following is. ಹಾಗಿದ್ರೆ ಯಾವ ಹ್ಯಾಬಿಟ್ಗೆ ಟೀನೇಜರ್ಸ್ ಕ್ಯಾನ್ ಸೇ ನೋ, ಟೀನೇಜರ್ಸ್ ನೋ ಅಂತ ಹೇಳ್ಬೋದು. ಆಪ್ಷನ್ ಎ, ಸ್ಲೀಪಿಂಗ್ ಫಾರ್ ಲಾಂಗ್ ಟೈಮ್. ಆಕ್ಚುಲಿ ಸ್ಲೀಪಿಂಗ್ ಈಸ್ ಎಸೆನ್ಷಿಯಲ್, at least 7 to 9 hours. It's okay. So ಇದಿರಲಿ, ಸ್ಲೀಪಿಂಗ್ ಫಾರ್ ಲಾಂಗ್ ಟೈಮ್ ನಡೆಯುತ್ತೆ. ಆಪ್ಷನ್ ಬಿ, ಕನ್ಸ್ಯೂಮಿಂಗ್ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಬೆಟರ್ ಗ್ರೋತ್ ಆಫ್ ದ ಬಾಡಿ. ಆಕ್ಚುಲಿ ದಿಸ್ ಈಸ್ ನಾಟ್ ನೆಸೆಸರಿ. ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್, ನೀವೀಗ ಕರೆಕ್ಟ್ ಡಯಟ್ ಅನ್ನ ಫಾಲೋ ಮಾಡಿದ್ದೀರಾ ಅಂದ್ರೆ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ದೇ ಆರ್ ಅನ್ನೆಸೆಸರಿ. ಗೊತ್ತಾಯ್ತಾ? ಅನ್ನೆಸೆಸರಿಲಿ ಅದನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಮಾಡಬಾರ್ದು. ರೀಟೇಕಿಂಗ್ ಕ್ವಶನ್ ನಂಬರ್ 10. Question number 10 retaking. Hello everyone, welcome to Sanmargaha classes. Let us see question number 10 of chapter Reaching the Age of Adolescence. One habit to which teenagers can say no among the following is. ಹಾಗಿದ್ರೆ ಟೀನೇಜರ್ಸ್ ಇಲ್ಲಿ ಕೊಟ್ಟಿರುವಂತ ಯಾವ ಹ್ಯಾಬಿಟ್ಗೆ ನೋ ಅಂತ ಹೇಳಬೇಕು. ಓಕೆ, ಆಪ್ಷನ್ ಎ, ಸ್ಲೀಪಿಂಗ್ ಫಾರ್ ಲಾಂಗ್ ಟೈಮ್. ಜಾಸ್ತಿ ಹೊತ್ತು ಮಲ್ಕೊಂಡಿರೋದು. ಇಲ್ಲಿ ಜಾಸ್ತಿ ಹೊತ್ತು ಬೇಡ, ಜಾಸ್ತಿ ಹೊತ್ತು ಮಲಗೋದು ಓಕೆ. 7 to 9 hours ಓಕೆ ನಡೆಯುತ್ತೆ, ಅದಕ್ಕಿಂತ ಜಾಸ್ತಿ ನೆಸೆಸರಿ ಇರೋದಿಲ್ಲ. ಹಾಗಾಗಿ ಸ್ಲೀಪಿಂಗ್ ಗುಡ್ ಬಟ್ ನಾಟ್ ಫಾರ್ ಟೂ ಲಾಂಗ್ ಟೈಮ್. ಲಾಂಗ್ ಟೈಮ್ ಓಕೆ ಕನ್ಸಿಡರ್ ಮಾಡೋಣ. ಕನ್ಸ್ಯೂಮಿಂಗ್ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಬೆಟರ್ ಗ್ರೋತ್ ಆಫ್ ದ ಬಾಡಿ. ಹಾಗಿದ್ರೆ ಬಾಡಿ ಬೆಟರ್ ಗ್ರೋತ್ ಆಗಬೇಕು ಅಂತ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಳ್ಳೋದು. ಸಿ, ಈ ಟೀನೇಜ್ ಟೈಮಲ್ಲಿ ಏನಿದೆ, ನಮ್ಮ ಬಾಡಿಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇದ್ದಿರ್ತದೆ. ಹಾಗಾಗಿ ಡಯಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಇದೆಲ್ಲ ಕರೆಕ್ಟ್ ಆಗಿರೋ ಪ್ರಮಾಣದಲ್ಲಿರೋ ಫುಡ್ ಅನ್ನ ತಗೊಳ್ತಾ ಇದ್ರೆ, ಕರೆಕ್ಟ್ ಆಗಿ ಡಯಟ್ ಅನ್ನ ಫಾಲೋ ಮಾಡಿದ್ರೆ ನೋ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ರಿಕ್ವೈರ್ಡ್. ಯಾವುದೇ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕಾಗೋದಿಲ್ಲ. ಸೊ ಇದಕ್ಕೆ ನೋ ಅಂತ ಹೇಳಬಹುದು. ಬಟ್ ನೋಡೋಣ ಉಳಿದಿದ್ದ ಆಪ್ಷನ್ಸ್ ಏನೇನಿದೆ ಅಂತ. ಆಪ್ಷನ್ ಸಿ, ಗಿವಿಂಗ್ ಮೋರ್ ಪ್ರಿಯಾರಿಟಿ ಟು ಪರ್ಸನಲ್ hygiene. This is very very important. You can't say no to this habit. You have to give more priority to personal hygiene because ಈ ಟೀನೇಜ್ ಟೈಮಲ್ಲಿ ಏನಾಗಿರುತ್ತೆ, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಹೈಜೀನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆಗೆ ಹೋಗಿರ್ತೀರಿ ಸ್ಕೂಲ್ ಮುಗಿಸ್ಕೊಂಡು, ಕಾಲು ಮುಖ ನೀಟಾಗಿ ತಕ್ಕೊಳ್ಳೋದಿರ್ಬೋದು, ಡೈಲಿ ಸ್ನಾನ ಮಾಡಬೇಕು, ಇದೆಲ್ಲ ಇಂಪಾರ್ಟೆಂಟ್. ಹೈಜೀನ್ ಅನ್ನ ಮೇಂಟೈನ್ ಮಾಡ್ಕೋಬೇಕು. ಆಪ್ಷನ್ ಡಿ, ಕನ್ಸ್ಯೂಮಿಂಗ್ ಮೋರ್ ಪ್ರೊಸೆಸ್ಡ್ ಫುಡ್ಸ್. ವೆರಿ ವೆರಿ ಬ್ಯಾಡ್. ನಾಟ್ ಓನ್ಲಿ ಫಾರ್ ಟೀನೇಜರ್ಸ್, ಯಾವುದೇ ಏಜ್ ಅಲ್ಲಿ ಪ್ರೊಸೆಸ್ಡ್ ಫುಡ್ ವೆರಿ ಬ್ಯಾಡ್. ಬ್ಯಾಡ್ ಫಾರ್ ಹೆಲ್ತ್, ಎಸ್ಪೆಷಲಿ ಫಾರ್ ಹಾರ್ಟ್, ಲಿವರ್, ಇದಕ್ಕೆಲ್ಲ ಹಾರ್ಮ್ಫುಲ್ ಆಗಿರುತ್ತೆ ಪ್ರೊಸೆಸ್ಡ್ ಫುಡ್ ವಿಚ್ ಕಂಟೈನ್ಸ್ ಮೋರ್ ಶುಗರ್, ಸಾಲ್ಟ್ ಇದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಕನ್ಸ್ಯೂಮಿಂಗ್ ಮೋರ್ ಪ್ರೊಸೆಸ್ಡ್ ಫುಡ್ಸ್, ಎಸ್ ವಿ ಕ್ಯಾನ್ ಸೇ ನೋ ಟು ದಿಸ್ ಹ್ಯಾಬಿಟ್. ಹಾಗಾಗಿ ಪ್ರೊಸೆಸ್ಡ್ ಫುಡ್ ಅನ್ನ ಯಾವತ್ತೂ ತಗೋಬಾರ್ದು. ಆಪ್ಷನ್ ಡಿ, ಕನ್ಸ್ಯೂಮಿಂಗ್ ಮೋರ್ ಪ್ರೊಸೆಸ್ಡ್ ಫುಡ್ಸ್. ಒನ್ ಹ್ಯಾಬಿಟ್